ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಪ್ಪ ಅಂತಂದರೆ, ಈ ಒಂದು ವಾರದಿಂದ ಕೆಲವೊಂದು ದಿನಗಳಿಂದ ನಿಮಗೆ ಎಲ್ಲರೂ ನೋಡ್ತಾ ಇರ್ಬೋದು, ಯೂಟ್ಯೂಬ್ನಲ್ಲಿ ಆಗಿರ್ಬೋದು, ಫೇಸ್ಬುಕ್ನಲ್ಲಿ ಆಗಿರ್ಬೋದು, ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಆಗಿರ್ಬೋದು, ಸೌಜನ್ಯ ಕೇಸ್ ಬಗ್ಗೆನೇ ಪ್ರತಿಯೊಂದರಲ್ಲಿಯೂ ಸಹ ಮಾತಾಡ್ತಾ ಇರೋದು. ಯಾಕಪ್ಪ ಅಂತಂದರೆ, ಒಬ್ಬರು ಒಂದು ಕೇಸಿನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದರೆ, ದೊಡ್ಡವರು ಯಾರಾದರೂ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಂದರೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಕೆಳಮಟ್ಟದಲ್ಲಿರೋರು ಸಾಧ್ಯ ಆಗೋದಿಲ್ಲ. ಯಾಕಂತಂದರೆ ದೊಡ್ಡವ್ರದ್ದು ಅಲ್ಲಿ ಅವ್ರದ್ದೇ ರಾಜಕಾರಣ ಇದ್ದಾಗಿರುತ್ತೆ, ಅವ್ರು ಹೇಳಿದ್ದೇ ಮತ್ತು ಅವ್ರು ಇಟ್ಟಿದ್ದೇ ಗುರಿ, ಅವ್ರು ಏನು ಮಾಡ್ತಾರೆ ಅದೇ ಸತ್ಯ ಅನ್ನೋ ರೀತಿಯಲ್ಲಿ ಅಲ್ಲಿರುತ್ತೆ. ನಾವು ಏನು ಮಾಡಿದರೂ ಸಾಧ್ಯ ಆಗೋದಿಲ್ಲ. ಅದರಿಂದ ಈಗ ಸಮೀರ್ ಅನ್ನೋರು, ಅವರು ದೂತ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು, ಅದರಲ್ಲಿ ವಿಡಿಯೋಗಳನ್ನ ಹಾಕ್ತಾಯಿದ್ರು. ಅವರು ವಿಡಿಯೋದಲ್ಲಿ ಹೇಳಿದ ಪ್ರಕಾರ ಅವರಿಗೆ ಬಹಳ ದಿನಗಳಿಂದ ಕಮೆಂಟ್ ಬರ್ತಾ ಇತ್ತಂತೆ, ಈ ವಿಡಿಯೋ ಮಾಡಿ ಸೌಜನ್ಯಂದು. ಅದರ ಸಲುವಾಗಿ ಅದರದ್ದೊಂದು ಡಾಕ್ಯುಮೆಂಟ್ರಿ ಅವರು ಕ್ರಿಯೇಟ್ ಮಾಡಿ ಅದ್ರ ಬಗ್ಗೆ ಒಂದು ವಿಡಿಯೋನು ಮಾಡಿದ್ದಾರೆ. ಅದು ಒಂದು ಏನಾಗುತ್ತೋ ಅಂತ ಹೇಳಿ ತಿಳ್ಕೊಂಡು ವಿಡಿಯೋ ಮಾಡಿದರು. ಅದ್ರ ಬಗ್ಗೆ ಬೇಗ ಹಲವಾರು ಯೂಟ್ಯೂಬರ್ಸ್ಗಳು ಅವ್ರದ್ದು ರೆಸ್ಪಾನ್ಸ್ ಮಾಡಿದರು ಕೆಲವೇ ದಿನಗಳಲ್ಲಿ. ಹಾಗೆ ಎಲ್ಲರೂ ರೆಸ್ಪಾನ್ಸ್ ಕೊಟ್ಟರು, ಆ ವಿಡಿಯೋಗೆ ಧ್ವನಿ ಎತ್ತಿದ್ರು. ಈಗ ಒಬ್ಬರು ಒಂದು ವಿಡಿಯೋ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಧ್ವನಿ ಎತ್ತಿದಾಗಲೇ ಅದು ಮುಂದೆ ಆಗೋದು ಇಲ್ಲ. ಈ ವಿಡಿಯೋ ಬಗ್ಗೆ ಧ್ವನಿ ಎತ್ತಿ ಅಂತ ಅಂದರೆ ನಾವು ಯಾವುದ್ರ ಬಗ್ಗೆ ಧ್ವನಿ ಎತ್ತಬೇಕು? ಧ್ವನಿ ಎತ್ತಿ ಯಾವುದೂ ಪ್ರಯೋಜನ ಆಗೋದಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಧ್ವನಿ ಎತ್ತಿದಾಗಲೇ ಆಗೋದಲ್ವಾ? ಒಬ್ಬೊಬ್ಬರು ಧ್ವನಿ ಈಗ ಸಮೀರ್ ಅವರು ಧ್ವನಿ ಎತ್ತಿದಾಗ ಈ ಥರ ಈ ಸಿಚುವೇಶನ್ ಕ್ರಿಯೇಟ್ ಆಯ್ತಲ್ವ, ಅದೇ ರೀತಿ ಪ್ರತಿಯೊಬ್ಬರು ಧ್ವನಿ ಎತ್ತಿದ್ರೆ ಹನಿ ಹನಿ ಕೂಡಿ ಹಳ್ಳ ಅಂದಾಗೆ ಪ್ರತಿಯೊಬ್ಬರು ಇದನ್ನು ಮಾಡ್ತಾ ಹೋದಾಗೆ ಕೇಸ್ ಬಗ್ಗೆ ಈಗ ಏನು ಹೋರಾಟ ಮಾಡ್ತಾ ಇದ್ದಾರೆ, ಹೋರಾಟ ಒಬ್ಬರೇ ಮಾಡೋಕ್ಕೆ ಹೇಗಾಗುತ್ತೆ? ಈಗ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಅವರು ಒಬ್ಬರು ಮಾಡ್ತಾ ಇದ್ದಾರೆ, ಅವರಿಂದ ಇನ್ನೊಬ್ರು ನಾಳೆ ಅವ್ರ ಮನೆಯಲ್ಲಿ ಆಗಿದೆ ಅಲ್ವಾ? ಈಗ ಸೌಜನ್ಯಾಗಿದೆ, ಮರುದಿನ ಮತ್ತೊಬ್ರು ನಮ್ಮ ಮನೆಗೆ ಬರ್ಬೋದು. ಈಗ ತಿಳ್ಕೊಂಡು ಮತ್ತೆ ಅದು ಹೋರಾಟ ದೊಡ್ಡದಾಗಬೇಕಲ್ವ? ಅದಕ್ಕೆ ಒಬ್ಬೊಬ್ರು ಕೂಡ್ತಾ ಅದು ದೊಡ್ಡದಾಗುತ್ತೆ. ಹಾಗೆ ಧ್ವನಿ ಎತ್ತಬೇಕಾಗಿದ್ದು ನನಗೇನಪ್ಪ ನಾನಕ್ಕೆ ಧ್ವನಿ ಎತ್ತಬೇಕು ಅಂತ ಇಲ್ಲ. ಯಾಕಂದರೆ ಅದು ಹೋರಾಟ ಮಾಡೋದರಲ್ಲಿ ಎಷ್ಟೊಂದು ಜನ ಸೇರಿರ್ತಾರಲ್ವ, ಅದು ಯಾಕೆ ಸೇರಿರ್ತಾರೆ? ಮತ್ತು ನಾವು ಧ್ವನಿ ಕೂಡಿಸಿದಾಗಲೇ ಇದು ಅದೇ ರೀತಿ. ಈಗ ಸೋಷಿಯಲ್ ಮೀಡಿಯಾ ಅನ್ನೋದು, ಈ ಮೀಡಿಯಾದವರಂತೂ ಇದು ಸಹ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಮೀಡಿಯಾ ಅಂತಂದರೆ ಇದು ಮೀಡಿಯಾದಲ್ಲಿ ಕೆಲಸ ಮಾಡೋರು ಹಲವಾರು ಜನಗಳು ಅಲ್ಲಿ ಎಂಪ್ಲಾಯೀಸ್ ಇರ್ತಾರೆ, ಮತ್ತು ಮೇಲೆ ಒಂದು ಮೀಡಿಯಾಕ್ಕೆ ಒಬ್ಬರು ಓನರ್ ಇರ್ತಾರೆ. ಓನರ್ ಹೇಳಿದಾಗ ಕೇಳಬೇಕಾಗುತ್ತೆ, ಅವರು ಏನು ಮಾಡೋಕ್ಕೆ ಬರೋದಿಲ್ಲ. ಅದರಿಂದ ಇದೇನು ಸೋಷಿಯಲ್ ಮೀಡಿಯಾ ಅಂತ ಇದೆ ಅಲ್ಲ, ಈಗ ಇದರಿಂದನೇ ನನಗೆ ಅನಿಸೋ ಮಟ್ಟಿಗೆ ಇನ್ನು ಮುಂದೆ ಈ ಸೋಷಿಯಲ್ ಮೀಡಿಯಾಗಳಿಂದನೇ ಇದೇನಾದರೂ ಸ್ವಲ್ಪ ಮಟ್ಟಿಗೆ ಸಾಲ್ವ್ ಆದರೆ ಕೆಲವೊಂದಿಷ್ಟು ಭ್ರಷ್ಟಾಚಾರ, ಈ ರೀತಿ ಏನು ಅತ್ಯಾಚಾರ ನಡೀತಾ ಇದ್ದಾವಲ್ವ, ಇವು ಸೋಷಿಯಲ್ ಮೀಡಿಯಾದಿಂದ ಧ್ವನಿ ಎತ್ತಿದರೆ ಮಾತ್ರ ಇವು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗೋದಂತ ನನಗನ್ನಿಸ್ತಾ ಇದೆ. ಯಾಕಂತ ಅಂದರೆ ಇವು ಕಡಿಮೆ ಆಗೋದು ಅಂತೂ ಈಗ ದುಡ್ಡಿನ ಮೇಲಿದೆ ಎಲ್ಲ. ಮೀಡಿಯಾ ಅನ್ನೋದು ದುಡ್ಡಿನ ಮೇಲೆ, ದುಡ್ಡು ಕೊಟ್ಟರೆ ಅವ್ರಂತರೂ ಯಾವಾಗ ಏನು ಹೇಳ್ತಾರೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಅಲ್ಲಿ ಮೇನಾಗಿ ಅವ್ರ ಮೇಲಿರೋ ಮೀಡಿಯಾದ ಮಾಲೀಕರ ಮೇಲೆ ಹೋಗುತ್ತೆ. ಅವ್ರು ಏನು ಇದನ್ನು ಹಾಕಬೇಡ ಅಂತಂದರೆ ಹಾಕ್ಲಿಕ್ಕೆ ಅವ್ರ ಕೈಯಿಂದ ಅಂತೂ ಆಗೋದಿಲ್ಲ. ಹಾಗಂತೇಳಿ ದೊಡ್ಡ ಮಂದಿ ಕಡೆಯಿಂದ ದುಡ್ಡು ತೊಗೊಂಡ್ಬಿಟ್ಟು ಮೀಡಿಯಾದವರೆಲ್ಲರೂ ಕೇಸ್ಗಳನ್ನು ಮುಚ್ಚಾಕ್ತಾರೆ, ಅದ್ರ ಬಗ್ಗೆ ಪ್ರಸಾರನೇ ಮಾಡೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕಪ್ಪ ಅಂತಂದರೆ ನಿಮಗೆ ಗೊತ್ತಾಗುತ್ತೆ, ಕೆಲವೊಂದಿಷ್ಟು ವಿಷಯಗಳು ಹೊರಗಡೆನೇ ಬರೋದಿಲ್ಲ, ಅದ್ರ ಬಗ್ಗೆ ಮಾತಾಡೋದಿಲ್ಲ. ಈ ಕೇಸ್ ಬಗ್ಗೆ ಅಂತ ಅಂದರೂ ನಿಮಗೆ ಗೊತ್ತಿರೋ ಪ್ರಕಾರ ಕೋರ್ಟ್ನಲ್ಲಿ ಅಂತ ಸ್ಟೇ ಆರ್ಡರ್ ಬಂದಿದೆ. ಅದರ ಸಲುವಾಗಿ ಹೇಳದೇ ಇರ್ಬೋದು ಈ ಕೇಸಿನ ಬಗ್ಗೆ. ಅದರ ಸಲುವಾಗಿ ಈಗ ಪ್ರತಿಯೊಬ್ಬರು ಮೀಡಿಯಾದಲ್ಲಿ ಕೆಲಸ ಮಾಡ್ತಾವೆ, ಅವ್ರು ಬಿಟ್ಟು ಬಂದು ಅಥವಾ ಅವ್ರದ್ದೇ ಆದ ಯೂಟ್ಯೂಬ್ ಚಾನಲ್ಗಳಿದ್ದಾವೆ. ನೀವು ಪ್ರತಿಯೊಂದು ಸಲ ನೋಡಿ, ಯೂಟ್ಯೂಬ್ನಲ್ಲಿ ಅವರು ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇರೋದು ಮೊದಲು ಕೆಲವೊಂದಿಷ್ಟು ಮಂದಿ, ಹಲವಾರು ಮಂದಿ ಬಿಟ್ಟು ಬಂದು ಅವರು ಯೂಟ್ಯೂಬ್ನಲ್ಲಿ ಅವ್ರದ್ದೇ ಆದ ಒಂದು ನ್ಯೂಸ್ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲೇ ನ್ಯೂಸ್ನ ಹೇಳ್ತಾ ಇದ್ದಾರೆ. ಅದರಲ್ಲೇ ಎಷ್ಟೊಂದು ಅವರು ಅದರಲ್ಲೇ ತೊಡಗಿ ಬಿಟ್ಟಿದ್ದಾರೆ ಅವರು. ಯಾಕಂತ ಅಂದರೆ ಅವ್ರು ಮತ್ತೊಬ್ಬರ ಕೈ ಕೆಳಗಡೆ ಅವ್ರು ಹೇಳಿದಾಗೆ ಮತ್ತು ದುಡ್ಡು ತೊಗೊಂಡು ಲಂಚ ತೊಗೊಂಡು ಆ ವಿಷಯದ ಬಗ್ಗೆ ಮುಚ್ಚಿ ಹಾಕೋದು ಅವ್ರಿಗೆ ಇಷ್ಟ ಇರದೇ ಇರೋರು, ಅವ್ರು ತಮ್ಮದೇ ಆದ ಚಾನಲ್ ಮಾಡಿ ಸ್ವತಂತ್ರವಾಗಿ ಅವರು ತಮ್ಮ ಚಾನಲ್ನಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಸಹಿತ ಒಂದು ವಿಷಯದ ಬಗ್ಗೆ, ಒಂದು ಕೆಟ್ಟದಾಗಲಿ ಏನೋ ಒಂದು ವಿಷಯದ ಬಗ್ಗೆ ಬಂತು ಅಂದರೆ ಪ್ರತಿಯೊಬ್ಬರು ಧ್ವನಿ ಎತ್ತಿದರೆ ಅದು ಆ ಮೀಡಿಯಾನೇ ಬೇಕಾಗಿಲ್ಲ. ಯಾಕ್ರಿ ಮೀಡಿಯಾ ಬೇಕಾಗುತ್ತೆ? ಹಲವಾರು ಜನ ಹೇಳ್ತಾ ಇದ್ದಾರೆ ಮೀಡಿಯಾ ಈ ಸೋಷಿಯಲ್ ಮೀಡಿಯಾದಿಂದನೇ ಈಗ ಜನ ಪ್ರತಿಯೊಬ್ಬರು ಕೈಯಲ್ಲಿ ಹಿಡಿದ್ರೆ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ಸಹ ಯೂಟ್ಯೂಬ್ನ ನೋಡ್ತಾರೆ. ಈಗ ಯೂಟ್ಯೂಬ್ನಲ್ಲಿ ಅದಕ್ಕೆ ಪ್ರತಿಯೊಬ್ಬರು ಸಹ ಧ್ವನಿ ಎತ್ತಲೇಬೇಕು. ತುಸು ದಿನ ಇದು ಬರುತ್ತೆ, ಮತ್ತೆ ಆಮೇಲೆ ಮುಂದೆ ಯಾವುದು ಟ್ರೆಂಡ್ ಆಗುತ್ತೋ ವಿಡಿಯೋ ಅದ್ರ ಬಗ್ಗೆ ಮಾತಾಡ್ತಾರೆ, ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಅದು ಒಂದು ಪ್ರಾಬ್ಲಮ್ ಆಗಿರ್ಬೋದು, ಅದು ಒಂದು ಸಮಸ್ಯೆ. ಇಂಥ ಒಂದು ಸಮಸ್ಯೆ ವಿಡಿಯೋನೇ ಆಗಿರ್ಬೋದು, ಪ್ರತಿಯೊಂದು ವಿಡಿಯೋನ ಅದನ್ನು ಧ್ವನಿ ಎತ್ತಲೇಬೇಕು ಎಲ್ಲರೂ. ಇದು ಒಂದೇ ಸಮಸ್ಯೆ ಅಂತ ಆಗೋದಿಲ್ಲ. ಅಂತಂದರೆ ಏನು ಹೇಳೋದಪ್ಪ ಅಂತಂದರೆ ಅದ್ರ ಬಗ್ಗೆ ಸ್ವಲ್ಪನಾರು ಪ್ರತಿಯೊಬ್ಬರು ಅಲ್ಲಿ ಹೋಗಿ ಹೋರಾಟ ಅಂತೂ ಮಾಡೋಕ್ಕಾಗೋದಿಲ್ಲ.
ಯಾರು ಹೆಚ್ಚಾಗಿ ರೈತರು ಎಲ್ಲೋ ಇದ್ದಾರೆ. ಇಡೀ ಕರ್ನಾಟಕದ ಜನ ಎಲ್ಲ ಈ ವಿಡಿಯೋ ವೈರಲ್ ಆಗಿದೆ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಅವ್ರ ಮೊಬೈಲ್ನಲ್ಲಿ ಅವ್ರು ನೋಡ್ತಾ ಇರ್ತಾರೆ, ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಅವ್ರು ಸಪೋರ್ಟ್ ಮಾಡಿರೋದ್ರಿಂದ ಈಗ ಆ ವಿಡಿಯೋ ಅಷ್ಟೊಂದು ವೈರಲ್ ಆಗಿ ಆ ವಿಷಯ ಈಗ ಚರ್ಚೆ ಆಗಲಿಕ್ಕೆ ಕಾರಣ ಆಗಿದೆ. ಹೌದಲ್ವಾ? ಕಾರಣ ಆಗಿದೆ ಅಂತ ಅಂದರೆ ಅದು ಎಲ್ಲರ ಸಪೋರ್ಟು. ಇದರಲ್ಲಿ ಮೇನ್ ಆಗಿ ನೀವೇನು ನೋಡ್ತಾ ಇದ್ದೀರಲ್ವ, ನಿಮ್ಮ ಸಪೋರ್ಟೇ. ನೀವು ಇದನ್ನು ವಿಡಿಯೋನ ವೈರಲ್ ಮಾಡಿರೋದ್ರಿಂದನೇ ಅದು ಈಗ ಅಷ್ಟೊಂದು ಚರ್ಚೆ ಆಗಲಿಕ್ಕೆ ಕಾರಣ ಆಯಿತು. ಆ ಸಲುವಾಗಿ ಅದು ಫುಲ್ ಅವ್ರು ಮೊದಲಿಂದ ವಿಡಿಯೋ ಹಾಕ್ತಿದ್ರು, ಅದು ಯಾವಾದರೂ ಈ ಥರ ಹೋಗ್ತಿತ್ತ? ಯಾಕಂತಂದರೆ ಇದು ಕೇಸು ಅನ್ಯಾಯ ಆಗಿರೋದ್ರಿಂದ ಅದನ್ನು ನಿಮ್ಮ ತಲೆಯಲ್ಲಿ ಅದು ಒಂಥರ ಬಂದಿರುತ್ತೆ ಅಲ್ವಾ? ಅದೇ ರೀತಿ ಅದು ವಿಡಿಯೋ ಯಾವಾಗ ಸಮೀರ್ ಅವ್ರು ನೋಡಿತು ಏನಾಗುತ್ತೆ ಅಂತ ನನಗೂ ಇತ್ತು. ಅದಾದ ಈ 1-2-3 ದಿನದ ನಂತರ ಪವನ್ ಅಂತ ಇದ್ದಾರಲ್ವ ಅವ್ರ ಫ್ರೆಂಡ್ಸು, ಅವರು ಸಹ ವಿಡಿಯೋ ಮಾಡಿದರು, ಅದನ್ನು ನೋಡಿದೆ. ಆಮೇಲೆ ನಾನು ಮಾಡಬೇಕಂತ ಅಂದ್ಕೊಂಡಿದ್ದೆ, ಆದರೆ ನಾನು ಧ್ವನಿ ಸ್ವಲ್ಪ ಸರಿ ಇರಲಿಲ್ಲ, ಕೆಮ್ಮು ಬಂದು ಆಮೇಲೆ ಧ್ವನಿ ಹೋಗಿತ್ತು. ಆದರೂ ಸಹ ಇನ್ನು ಬಿಟ್ಟರೆ ಆಗೋದಿಲ್ಲ ಅಂತ ಹೇಳಿ ವಿಡಿಯೋ ಮಾಡಲೇಬೇಕು ಅಂತ ಹೇಳಿ ಅದ್ರ ಬಗ್ಗೆ ಆಯಿತು. ಒಟ್ಟು ಆ ವಿಡಿಯೋ ಬಗ್ಗೆ ಅದ್ರ ಬಗ್ಗೆ ಧ್ವನಿ ಹತ್ತಬೇಕು, ಪ್ರತಿಯೊಬ್ಬರು ಧ್ವನಿ ಹತ್ತಬೇಕು. ಅದು ಏನು ರೀತಿ ಮಾತಾಡಿರೋದ್ರಿಂದಲೇ ಈಗ ಆ ಸಿಚುವೇಶನ್ ಬರೋಕ್ಕೆ ಕಾರಣ ಆಯಿತು ಗೊತ್ತಾ? ಮತ್ತು ಇನ್ನೊಂದು ಏನು ತರ್ತಾ ಇದ್ದಾರಪ್ಪ ಅಂತ ಅಂದರೆ, ಅವ್ರು ವಿಡಿಯೋ ಹಾಕಿದ ಕೆಲವೊಂದಿಷ್ಟು ನನ್ನ ಕಿವಿಗಂತೂ ಬಿದ್ದಿಲ್ಲ. ಅಂದರೆ ಯೂಟ್ಯೂಬ್ನಲ್ಲಿ ಅವ್ರು ಹೇಳೋ ಪ್ರಕಾರನೇ ಇವರು ಸಮೀರನವರು ಮುಸ್ಲಿಂ ಅವ್ರದ್ದು ಇದು ಅಂದರೆ ಇವರು ಹಿಂದೂ ಮುಸ್ಲಿಂ ನಡುವೆ ತಂದಿಡ್ತಿದ್ದಾರೆ, ಈ ಥರ ಇದು ಮಾಡ್ತಾ ಇದ್ದಾರೆ ಅಂತ. ಅದು ಏನೇನು ಇಲ್ಲ. ಯಾಕಪ್ಪ ಆ ಥರ ಅವ್ರು ಮಾಡ್ತಿರ್ಬೇಕಾದ್ರೆ ಹಿಂದೆ ಎಷ್ಟೋ ವಿಡಿಯೋ, ಇದು ಒಂದೇ ವಿಡಿಯೋ ಹಾಕಿದಾರ, ಹಿಂದೆ ಎಷ್ಟೊಂದು ವಿಡಿಯೋ ಹಾಕಿದ್ದಾರೆ. ಅವ್ರದ್ದು ಸ್ವಲ್ಪ ಚಾನಲ್ನಲ್ಲಿ ಹೋಗಿ ನೋಡಿ, ಪ್ರತಿಯೊಂದು ಇಷ್ಟೊಂದು ವಿಡಿಯೋ ಹಾಕಿದ್ದಾರೆ. ನಾನು ಮೊದಲನೇ ಹಿಡ್ಕೊಂಡು ಅವ್ರ ಚಾನಲ್ ನೋಡ್ತಾ ಇದ್ದೆ. ಮೊದಲೇ ಈ ಒಂದು ತಿಂಗಳ ಹಿಂದೆ ಅವರು ಮೊದಲು ಹೇಳಿದಾಗ ಇನ್ನೊಂದು ಚಾನಲ್ ಅವ್ರ ಮೇಲೆ ಇದು ಮಾಡಿದ್ರು ಅವರು, ಯಾಕಪ್ಪ ನೀವು ಈ ಥರ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಷನ್ ಮಾಡ್ತೀರಾ ಅಂತ ಹೇಳಿ. ಈ ಜನರಿಗೆ ಈ ಆ್ಯಪ್ಗಳಿಂದ ತೊಂದರೆ ಆಗ್ತಾ ಇತ್ತಲ್ವ, ಅದರಿಂದ ಅವರು ಮೊದಲನೇ ವಿಡಿಯೋ ನೋಡಿ ಆ್ಯಪ್ಗಳನ್ನ ಪ್ರಮೋಷನ್ ಮಾಡ್ತಾಯಿದ್ರು. ಮತ್ತು ಅವರು ಹೇಳಿದ ತಕ್ಷಣ ಮತ್ತೊಂದು ಹೇಳಿದ ತಕ್ಷಣ ಈಗ ಇದು ಧ್ವನಿ ಎತ್ತಿದ ತಕ್ಷಣವೇ ಇವ್ರು ಬಿಡೋದಲ್ವ. ಈಗ ಟ್ರೋಲರ್ ಪೇಜ್ನಲ್ಲಿ ಏನು ಇದು ಮಾಡಿದ್ರಲ್ವ, ಪ್ರಮೋಷನ್ ವಿಡಿಯೋಗಳು ಮಾಡ್ತಿದ್ರಲ್ವ ಈ ಬೆಟ್ಟಿಂಗ್ ಗ್ಯಾಮ್ಲಿಂಗ್ ಆ್ಯಪ್ಗಳನ್ನ, ಅವರು ಅಲ್ಲಿ ಒಂದು ಸಲ ಸ್ವಲ್ಪ ದಿನಗಳ ಹಿಂದೆ ಅದರಲ್ಲಿಯೂ ಸಹ ಇದ್ರ ಬಗ್ಗೆನೇ ಧ್ವನಿ ಎತ್ತಿದಾಗ ಕೆಲವೊಂದಿಷ್ಟು ನನಗನ್ಸೋ ಮಟ್ಟಿಗೆ 25% ಕಮ್ಮಿ ಆಗಿ ಹೋಯಿತು ಆಗ. ಯಾಕಂದರೆ ನಾನು ನೋಡ್ತಿರ್ತೀವಲ್ಲ ಆಗಾಗ, ಮತ್ತು ಅದು ಇವ್ರು ಬೆಟ್ಟಿಂಗ್ ಪ್ರತಿ ಒಂದು ವಿಡಿಯೋದಲ್ಲಿ ಸೆಂಟ್ರಲ್ಲಿ ಇದ್ದೇ ಇರುತ್ತೆ ಅವ್ರದ್ದು ಆ್ಯಪ್ನಲ್ಲಿ, ಪ್ರಮೋಷನ್ ಅಂತೂ ಬಂದೇ ಬರುತ್ತೆ. ಆವಾಗ ಆಗಿನಿಂದ ಕೆಲವೊಂದಿಷ್ಟು ಕಮ್ಮಿ ಅದು. ಇನ್ನೊಂದಿಷ್ಟು ಯೂಟ್ಯೂಬರ್ಗಳು ದೊಡ್ಡ ಯೂಟ್ಯೂಬರ್ಗಳು ಅವರಲ್ಲಿ ನಡುವೆ ಹಾಕ್ತಾನೇ ಇದ್ದರು. ಆಮೇಲೆ ಇನ್ನೊಬ್ಬರು ಯಾರೋ ಯೂಟ್ಯೂಬರು ಚಾನಲ್ ನೇಮು ಏನೋ ಇದೆ, ಅವರು ಈ ಸಮೀರ್ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ರು ಸ್ಪೆಷಲ್ ಆಗಿ. ಅವರವರು ಏನೇನೋ ಚರ್ಚೆ ಮಾಡ್ಕೊಂಡಿದ್ರು ಈ ತರ. ಸಮೀರ್ MD ತನ್ನ ದೂತ ಚಾನೆಲ್ಗೆ ಅಪ್ಲೋಡ್ ಮಾಡಿದ ಧರ್ಮಸ್ಥಳ ಹಾರರ್ಸ್ ಅನ್ನೋ ವಿಡಿಯೋ. ನಾನು 1 ತಿಂಗಳ ಹಿಂದೆ ಸಮೀರ್ MD ಮತ್ತು ಇನ್ನು ಕೆಲವು ಯೂಟ್ಯೂಬರ್ಸ್ ಗಳ ವಿರುದ್ಧ ಒಂದು ವಿಡಿಯೋ ಮಾಡಿದ್ದೆ, ಸ್ಕ್ಯಾಮ್ ಪ್ರಮೋಷನ್ ಮತ್ತು ಫೇಕ್ ಬೆಟ್ಟಿಂಗ್ ಆಪ್ ಪ್ರಮೋಷನ್ ಗಳ ಬಗ್ಗೆ. ಮತ್ತು ಅವರು ತಿಳ್ಕೊಂಡು ಬಿಟ್ರಲ್ವಾ, ಅದು ಮೇನ್ ಆಗಿ ಬೇಕಾಗಿರೋದು. ಅದನ್ನು ಅವರು ಈಗ ಅವರು ವಿಡಿಯೋದಲ್ಲಿ ನೋಡಿ, ಮೊದಲನೇ ವಿಡಿಯೋದಲ್ಲಿ ನೋಡಿ, ಈಗಿನ ವಿಡಿಯೋದಲ್ಲಿ ನೋಡಿ, ಅವರಿಗೆ ಈಗೊಂದು 4-5 ವಿಡಿಯೋಗಳಿಂದ ಬಹುತೇಕ ಅಷ್ಟು ವಿಡಿಯೋದ ಹಿಂದ್ಗಡೆ ಇತ್ತೇನು. ಈಗ ನೋಡಿ ಅವ್ರದ್ದು ನಡುವೆ ಯಾವುದೋ ಒಂದು ಪ್ರಮೋಷನ್ ಬರೋದಿಲ್ಲ, ಏನು ಯಾವುದೇ ಗ್ಯಾಮ್ಲಿಂಗ್ ಬೆಟ್ಟಿಂಗ್ ಆ್ಯಪ್ಗಳ ಬಗ್ಗೆ ಪ್ರಮೋಷನ್ ಇಲ್ಲ. ಅದರಿಂದ ಲಕ್ಷಾಂತರ ರೂಪಾಯಿ ಹಾಳಾಗುತ್ತೆ. ಅದರಿಂದ ಅವರು ತಿಳ್ಕೊಂಡು ಬಿಟ್ರಲ್ವ, ಈಗ ಒಳ್ಳೆ ವಿಡಿಯೋಗಳು ಆಗ್ತಿದ್ದಾರೆ. ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ಹಿಂದೂ ಮುಸ್ಲಿಮ್ ಆ ಥರ ಜಾತಿ ಬಗ್ಗೆ ಏನು ನೀವು ತಂದು ಇಡ್ಲಿಕ್ಕೆ ಹೋಗಬೇಡಿ. ಯಾವುದು ವಿಷಯ ನೀವು ಅಷ್ಟು ಅವ್ರ ಬಗ್ಗೆ ಅಷ್ಟು ತಲೆ ಕೆಡಿಸೋರಿಗೆ, ಈ ಕೇಸ್ ಬಗ್ಗೆ ಒಂದು ಸ್ವಲ್ಪ ತಲೆ ಕೆಡಿಸ್ಕೊಂಡ್ಬಿಟ್ರೆ ಅದು ಎಂಥದ್ದು ಪರಿವರ್ತನೆ ಆಗುತ್ತೆ, ಹೌದಲ್ವಾ? ಕೇಸ್ ಬಗ್ಗೆ ತಲೆ ಕೆಡಿಸೋದೆ ನೀವು ಒಳ್ಳೇದು ಬಿಟ್ಟು ಕೆಟ್ಟದ್ರ ಕಡೆಗೆ ಹೆಚ್ಚು ಗಮನ ಕೊಡ್ತೀರಾ. ಹೆಚ್ಚು ಜನ ಒಳ್ಳೇದ ಕಡೆ ಬಿಟ್ಟು ಕೆಟ್ಟದ್ರ ಕಡೆ ಜನ ಅಂತ ಎಲ್ಲರೂ ಅವರೇ, ನಾವು ಅವರೇ, ಎಲ್ಲರೂ ಅವರೇ. ಮೊದಲು ಒಂದು ಒಳ್ಳೇದು ಏನಾದರೂ ಆಗುತ್ತೆ ಅಂತಾರೆ, ಅದಕ್ಕೆ ಒಂದು ಅಡ್ಡಿ ಏನಾದರೂ ಇಡ್ಲಿಕ್ಕೆ ಹೋಗುವಂಥವ್ರು ಪ್ರತಿಯೊಬ್ಬರು ಅದೇ. ಒಳ್ಳೆಯದನ್ನು ಬೇಗ ನಂಬೋದಿಲ್ಲ. ಅದೇ ರೀತಿ ವಿಡಿಯೋ ಆದಮೇಲೆ ಅವ್ರ ಮೇಲೆ ಕೇಸ್ ಆಗಿದ್ದನ್ನು ನೋಡಿದ್ರ, ಮತ್ತು ಕೇಸಾಗಿ FIR ಸಹ ಆಗಿಬಿಟ್ಟಿತ್ತು ಅವ್ರ ಮೇಲೆ. ಸುಮೋಟೋ ಕೇಸನ್ನು ದಾಖಲಿಸಿದ್ರಂತೆ. ಮತ್ತು ಅದು ಕೋರ್ಟ್ನಲ್ಲಿ ಜಡ್ಜ್ ಅವರು ತರಾಟೆಗೆ ತಗೊಂಡ್ರು, ಅದು ಸಹ ವಿಡಿಯೋ ಕ್ಲಿಪ್ ಹಾಕ್ತೀನಿ. Because the YouTuber has projected somebody who is influential. What else can it be? Then what, sir? 10 ಮುಕ್ಕಾಲು ಏನು ಸರ್ ಮಾಡಿಬಿಟ್ಟು ಬೆಳಗ್ಗೆ ಬನ್ನಿ ಅಂತ ಕಾಪಿ ಆಫ್ FIR ಲೈನ್ ಇಲ್ಲ, 10ವರೆಗೆ ಅದನ್ನು ನೋಟಿಸ್ ಕಳಿಸ್ತಾರೆ, ಬೆಳಗ್ಗೆ ಬನ್ನಿ ಸರ್ಕ್ಯುಲರ್. ಏನು ಚರ್ಚೆ ಬ್ರೋ? Sir, who has given the complaint? Who has given the complaint? Where is the complaint? ಇಲ್ಲಿ
On whose complaint is crime 51 of 2025 registered? Who has complained? Yes, petitioner. My lord, it is on their own volition, my lord. Yes, sir. So much. Question of his right, sir. Fundamental right. He's not arrested, Allah. If complaint madilla, next step is arrest. Your intention is to arrest, but you are creating a ground for arrest that he has not appeared. That's all. Where ಏನilla. Reasonable time may be granted for him to appear, my lord. I will not permit him to appear at all unless you bring in the notice in accordance with law. ಇದು ಅಲ್ಲಿ ಸಣ್ಣಹಳ್ಳಿಯಲ್ಲಿ ಹೀಗೆ ಆಗಿ ಹೋಗಿರೋದಲ್ಲ. ಇದು ಎಲ್ಲಿ ಆಗಿದೆ ಅಂತ ನಿಮಗೆ ಗೊತ್ತಿದೆ. ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಕೇಸ್ ಆಗಿದೆ ಇದು. ಅಲ್ಲಿ ಸುಮ್ಮನೆ ಅಂಥ ಇಂಥ ಪೊಲೀಸ್ ಆಫೀಸರ್ಗಳು ಅಲ್ಲಿ ಇರೋದಿಲ್ಲ. ಎಂತೆಂಥವ್ರು ಮತ್ತು CBI ಅವ್ರಿಗೂ ಒಪ್ಪಿಸಿದೆ. ಅವರು ಸಹ ಅದರಲ್ಲಿ ನಮಗೆ ಯಾವುದೇ ಎವಿಡೆನ್ಸ್ ಸಿಕ್ಕಿಲ್ಲ ಅಂತ ಹೇಳಿ ಮತ್ತೆ ಬಿಟ್ಬಿಟ್ರು. ಅದನ್ನು ಅಲ್ಲಿಗೆ ಎಂಡ್ ಮಾಡಿಬಿಟ್ರು, ಮುಗಿಸ್ಬಿಟ್ರು. ಅಲ್ಲಿಗೆ ಒಂದು 4-5-6 ವರ್ಷ ಆಯ್ತು. ಪೂರ್ತಿ ಆ ವಿಡಿಯೋನು ಸಮೀರ್ ಅವ್ರ ವಿಡಿಯೋ ನೋಡಿದರೆ ಕಂಪ್ಲೀಟಾಗಿ ಎಲ್ಲ ತಿಳಿದಿರುತ್ತೆ. ಇನ್ನೂ ನೋಡಿಲ್ಲ ಅಂತ ಯಾರಾದರೂ ನೋಡಿಲ್ಲ, ಅದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ ಅಂದರೆ ದೂತ ಚಾನಲ್ನಲ್ಲಿ ಹೋಗಿ 2ನೇ ವಿಡಿಯೋ ಅದಿದೆ. ಆಮೇಲೆ ಸೆಕೆಂಡ್ ವಿಡಿಯೋದಲ್ಲಿ ಅವ್ರು ಮತ್ತೊಂದು ವಿಡಿಯೋ ಮಾಡಿದ್ದಾರೆ. ಈಗ ಅದಾದ ಬಳಿಕ ಒಂದು ವಿಡಿಯೋ ಹಾಕಿದ್ದಾರೆ. ಅದು ಅವರು ಮತ್ತು ಇನ್ನೊಬ್ರು ಅದ್ರ ಬಗ್ಗೆ ಹೋರಾಟಗಾರರು. ಸೌಜನ್ಯ ವಿಡಿಯೋ ಯಾವಾಗ 1 ಮಿಲಿಯನ್ ಕ್ರಾಸ್ ಮಾಡ್ದೋ ನನ್ನ ಕೈ ಕಾಲು ಸ್ಟಾರ್ಟ್ ಆಗ್ಬಿಡ್ತು. ಯಾಕಂತಂದ್ರೆ ಡೆತ್ ಕಾಲ್ಸ್ ಪರ್ಸನಲ್ ಇದಾವೆ. ನನ್ನ ಮನೆ ಅಡ್ರೆಸ್ ಲೀಕ್ ಮಾಡ್ಬಿಟ್ರು, ನನ್ನ ಪರ್ಸನಲ್ ಡೀಟೇಲ್ಸ್ ಲೀಕ್ ಮಾಡ್ಬಿಟ್ರು. ನಾನು ಯಾವಾಗ ನನ್ನ ಮನೆಗೆ ಬಂದು ಅಟ್ಯಾಕ್ ಮಾಡ್ಬಿಟ್ಟು ಗೊತ್ತಿಲ್ಲ. ಸೌಜನ್ಯ ಅವ್ರದ್ದು ಬಾಡಿ ಸಿಕ್ತಲ್ವಾ, ಅದು 10/10/2012 ಮೇನ್ ಆ ಸ್ಪಾಟ್ ಅಲ್ಲಿ ಇರ್ತಕ್ಕಂಥವ್ರು ಅವ್ರ ಚಿಕ್ಕಪ್ಪ ಅಂತೆ. ಅವ್ರ ಚಿಕ್ಕಪ್ಪ ಅವರು ಅಲ್ಲಿ ಪೊಲೀಸ್ ಸ್ಟೇಷನ್ ಹೋಗಿದ್ದಾಗಿರ್ಬೋದು, ಕೇಸ್ ಮಾಡ್ಲಿಕ್ಕೆ ಅವ್ರಿಗೆ ಹೇಳಿದ್ದಾಗಿರ್ಬೋದು. ಅವರು ಇಲ್ಲೇ ಎಲ್ಲಾದ್ರೂ ಹೋಗಿರ್ಬೋದು ಈ ವಯಸ್ಸಿನಲ್ಲಿ ಹೀಗೆ ಅಂತ ಪೊಲೀಸ್ ಸ್ಟೇಷನ್ ನಲ್ಲಿ ಹೇಳಿದ್ರಂತೆ. ಮೇನ್ ಆಗಿ ಅವ್ರ ಚಿಕ್ಕಪ್ಪ ಅವರು ಮುಂದಾಳತ್ವನ ವಹಿಸ್ಕೊಂಡು ಅಲ್ಲಿ ಡೆತ್ ಅದೇನು ಜಾಗ ಇತ್ತಲ್ವಾ ಅಲ್ಲೇ ಇದ್ರಂತೆ. ಅವರೇ ಈಗ 2 days ಹಿಂದ್ಗಡೆ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಈ ತರ ಹೇಳಿದ್ದಾರೆ. ಉಡುಪರ ಫೋನ್ ಅಂತ. ಉಡುಪರ ಯಾರು? ತುಳುವಿನಲ್ಲಿ ಉಡುಪಿಯರ್ನ ಫೋನ್ ಅಂತ ಹೇಳಿದ್ರು. ಉಡುಪ ಅಂದ್ರೆ ಧರ್ಮಸ್ಥಳದಲ್ಲಿ ಮ್ಯಾನೇಜರ್ ಇದ್ದವರು ಉಡುಪ ಅಂತ. ಅವರ ಫೋನ್ ಅಂತ ಹೇಳಿದ್ರು. ಏನೋ ಅವರು ಆಯ್ತು ಸರ್ ಅಂತ ಮಾತಾಡೋದು. ನಾನು ಕನ್ನಾರೆಯಲ್ಲಿ ನಾನು ನೋಡಿದ ವಿಚಾರ. ಆಮೇಲೆ ಫೋನ್ ಮಾಡಿದ್ರೆ ಅವರ ಚೇಂಬರ್ ಒಮ್ಮೆ ಎದ್ದು ಆಚೆ ಹೋಗಿ ಅವರ ಪೊಲೀಸ್ನವ್ರದ್ದೇನೋ ಮಾತಾಡಿದ್ರು. ನಂತರ ಪುನಃ ನಮ್ಮ ಹತ್ರ ಬಂದ್ರು. ನಮ್ಮ ಹತ್ರ ಪುನಃ ಹೇಳಿದ್ರು, ನೀವು ಕಾಲೇಜಿಗೆ ಹೋಗಿ ಪ್ರಿನ್ಸಿಪಾಲರ್ ಅನ್ನು ಭೇಟಿ ಮಾಡಿ, ಅಲ್ಲಿ ಪ್ರಿನ್ಸಿಪಾಲರ್ ಹತ್ರ ಮತ್ತೆ ಅಲ್ಲಿ ಮಕ್ಕಳಲ್ಲೆಲ್ಲ ವಿಚಾರಿಸಿ. ಧರ್ಮಸ್ಥಳದ ಮ್ಯಾನೇಜರ್ ಕಾಲ್ ಮಾಡಿದ್ರಂತೆ. ಅಲ್ಲಿ ಸಿಕ್ಕಿರುವಂತದ್ದು ಆನಂತರದ ವಿಚಾರ ನಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ಯಾವ ರೀತಿ ಟ್ವಿಸ್ಟ್ ಆಗಿ ಹೋಯ್ತು, ಯಾವ ರೀತಿ ಟರ್ನ್ ಆಗಿ ಹೋಯ್ತು ಅಂತೇಳಿ ಇಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣುವಂಥದ್ದು ಏನು ಅಂತ ಹೇಳಿದ್ರೆ, ಸೊ ಅಲ್ಲಿ ಮೊದಲನೇ ಕಾಲ್ ಬಂದಿರುವಂತದ್ದು ಉಡುಪರದ್ದು ಬಿಟ್ಟರೆ ಬೇರೆ ಯಾರದ್ದು ಬರಲಿಲ್ಲ ಅಂತೇಳಿ ನಂಗೆ ಅನಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ ಹೆಗ್ಗಡೆ ಅವರು ಕಾಲ್ ಮಾಡಿದ್ರೆ ಖಂಡಿತವಾಗ್ಲೂ ಅವಾಗಲೇ ಆಕ್ಷನ್ ತಗೊಳ್ತಾ ಇದ್ರು. ಆದ್ರೆ ನೆಕ್ಸ್ಟ್ ಡೇನೂ ಕೂಡ ಹೋದ್ಮೇಲೂ ಇವರು ಸ್ವಲ್ಪ ಹುಡುಕಿ ಆಮೇಲೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರೆ, ಸೊ ಇದ್ರ ಅರ್ಥ ಏನು ಅಂತ ಹೇಳಿ ಗೊತ್ತಾಗ SDM ಸ್ಕೂಲ್ ಕಾಲೇಜ್ಗೆ ಕಳಿಸಿ ಅಲ್ಲಿಂದ ಅರ್ಧದಲ್ಲಿ ಬರ್ಬೇಕಾದ್ರೆ ಇವರಿಗೆ ಅರ್ಧಕ್ಕೆ ಬರ್ಬೇಕಾದ್ರೆ ಗೊತ್ತಾಗುತ್ತೆ ಅಲ್ಲಿ ಡೆಡ್ ಬಾಡಿ ಸಿಕ್ಕಿದೆ ಅಂತ ಹೇಳಿ. ಸೊ ಇಲ್ಲಿ ನಮ್ಗೆ ಮೂಡುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಆ ಕಾನ್ಸ್ಟೇಬಲ್ಸ್ ಇಬ್ರು ಅಲ್ಲಿ ಯಾಕೆ ನಿಂತ್ಕೊಂಡಿದ್ರು? SI ಈಗ ಬರ್ತಾರೆ ಯೋಗೀಶ್ ಅಂತೇಳಿ ಯಾಕೆ ಹೇಳಿದ್ರು? ಇವರನ್ನು ಕಳಿಸೋದು ಯಾಕೆ? ಆ ಉಡುಪರು ಕಾಲ್ ಬಂದು ಏನ್ ಮಾತಾಡಿರುವಂತದ್ದು? ಇವರಿಗೆ ಮೊದಲೇ ಆ ಪ್ರದೇಶದಲ್ಲಿ ಡೆಡ್ ಬಾಡಿ ಬಿದ್ದಿದೆ ಅನ್ನುವಂತಹ ವಿಚಾರ ಗೊತ್ತಿತ್ತ? ನೋಡಿದ್ರಲ್ವಾ, ಈ ತರ ಕನ್ಫ್ಯೂಸ್ ಆಗಿದೆ. ಈ ಕೇಸನ್ನೇ ಆ ತರ ದಾರಿ ಹಿಡಿದು ಬಿಟ್ಟಿದೆ. ಏನು ಮಾಡೋಕ್ ಆಗೋದಿಲ್ಲ. ಆದ್ರೆ ನಾವು ಜನರೇನಪ್ಪ ಅಂತ ಅಂದ್ರೆ, ಯಾವುದೇ ಒಂದು ಈ ತರ ಕೇಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಮಗದೊಂದಾಗಿರ್ಬೋದು, ಹೋಗಿ ಡೈರೆಕ್ಟ್ ಆಗಿ ಹೋರಾಡ್ಲಿಕ್ಕಂತೂ ಆಗೋದಿಲ್ಲ. ಸ್ವಲ್ಪ ಅದ್ರ ಬಗ್ಗೆ ಧ್ವನಿ ಎತ್ತೋದಾಗಿರ್ಬೋದು, ಸಪೋರ್ಟ್ ಮಾಡೋದಾಗಿರ್ಬೋದು, ಈ ತರ ಮಾಡ್ಬೇಕಾಗತ್ತೆ. ಯಾಕಪ್ಪ ಅಂತ ಅಂದ್ರೆ ಅಲ್ಲಿ ಇಷ್ಟು ದಿನ ಕೇಸು ಇತ್ತು, ಆ ಕಡೆ ಕೇಸ್ ನಡೀತಾ ಇತ್ತು. ಆದ್ರೆ ಎಲ್ಲ ಜನರಿಗೆ ಈಗ ಮೇಲ್ಗಡೆಯದ್ದು ಈ ತರ ಒಂದು ಚರ್ಚೆ ಆಗ್ಲಿಕ್ಕೆ ಕಾರಣ ಏಕಪ್ಪ ಅಂದ್ರೆ, ಅವರೊಬ್ರು ವಿಡಿಯೋ ಮಾಡಿದ್ರು. ಅವರು ಹೋರಾಡ್ಬೇಕು ಇದ್ರ ಬಗ್ಗೆ ಅಂತ ಹೇಳಿ ಮೊದಲಿಗೆ ಆ ತರ ಇಂಟೆನ್ಷನ್ ಇಟ್ಕೊಂಡೇನು ವಿಡಿಯೋ ಮಾಡ್ಲಿಲ್ಲ. ಅಂದ್ರೆ ಮೊದಲಿಗೆ ಯಾವ ರೀತಿ ವಿಡಿಯೋ ಹಾಕೊಂಡ್ ಬರ್ತಿದ್ರಲ್ವಾ, ಇದೊಂದು ವಿಡಿಯೋ ಹಾಕ್ಬೇಕಂತೇಳಿ ಆ ತರ ವಿಡಿಯೋ ಅದನ್ನ ಕ್ರಿಯೇಟ್ ಮಾಡಿ ಅವರು ವಿಡಿಯೋ ಹಾಕಿದ್ರು. ಅದು ಈ ಸ್ವರೂಪಕ್ಕೆ ತಿರುಗಿ ಈ ತರ ಆಗಿಬಿಡ್ತಾ ವಿಡಿಯೋ. ಏನೇ ಇರ್ಲಿ, ಒಟ್ಟಾರೆಯಾಗಿ ಈಗ ಯಾವ ತರ ಎಲ್ರು ಧ್ವನಿ ಎಚ್ಚೆತ್ಕೊಂಡು ಅದ್ರ ಬಗ್ಗೆ ಧ್ವನಿ ಎತ್ತಿದಿರಲ್ವಾ, ಪ್ರತಿಯೊಬ್ರು ಯಾವುದೇ ಕೇಸ್ ಆಗಿರ್ಬೋದು, ನ್ಯಾಯ ಸಿಗದೆ ಇರೋ ಪ್ರತಿಯೊಬ್ರು ಪ್ರತಿ ಸಲ ಈ ತರ ಧ್ವನಿ ಎತ್ತಿದ್ರೆ ಸೋಷಿಯಲ್ ಮೀಡಿಯಾದಿಂದಲೇ ಅಲ್ಪ ಸ್ವಲ್ಪ ಮಟ್ಟಿಗೆ ನಾನು ಮೊದಲೇ ಹೇಳಿದ ಹಾಗೆ ಇದರಿಂದನೇ ಜನ ಎಚ್ಚೆತ್ಕೊಳ್ತಾರೆ. ಇದರಿಂದ ಗೌರವಕ್ಕೆ ಧಕ್ಕೆ ಬರುತ್ತೆ ಅನ್ನೋ ಕಾರಣ ಮೊದಲೇ ಗೊತ್ತಾಗಿಬಿಡುತ್ತೆ. ಸೋಷಿಯಲ್ ಮೀಡಿಯಾ ಅಂದ್ರೆ ಈ ತರ ನಮ್ಗೆ ಪ್ರಾಬ್ಲಮ್ ಆಗಬಹುದು ಅಂತ ತಿಳ್ಕೊಂಡೆ
ಸ್ವಲ್ಪರ ಮಟ್ಟಿಗೆ ಕಡಿಮೆ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಯಾಕಪ್ಪ ಅಂತ ಅಂದರೆ ಇವು ದುಡ್ಡಿರೋ ಜನ ಅಂತ ಮತ್ತೆ ಈ ರಾಜಕಾರಣಿಗಳಂತ ಇವ್ರೇನ್ ಇರ್ತಾರಲ್ವಾ, ಇವರು ಹೆಚ್ಚಾನೆಚ್ಚಾಗಿ ಯಾವ ಮೇಲ್ಗಡೆ ಬರೋದಿಲ್ಲ. ಯಾಕಪ್ಪ ಅಂತ ಅಂದ್ರೆ ಅವು ಮುಂದ್ಗಡೆ ಬರೋದ್ ಕಾಣೋದಿಲ್ಲ. ಎಲ್ಲ ಜನರಿಗೆ ಅದು ತಿಳಿಯುತ್ತೆ. ಯಾಕಪ್ಪ ಅಂತ ಅವ್ರು ಮಾಡಿರೋದು ಅಲ್ಲೇ ಮುಚ್ಚಿ ಹಾಕ್ಬಿಡ್ತಾರೆ. ಯಾಕಪ್ಪ ಅಂತ ಎಲ್ಲ ಇರೋದು ದುಡ್ಡಿನ ಮೇಲೆ ಬರುತ್ತೆ. ಈಗ ನನ್ನ ಹತ್ರನೂ ದುಡ್ಡಿದೆ, ನಾನು ದೊಡ್ಡ ಶ್ರೀಮಂತ ಇದ್ದೀನಿ, ಒಂದು ಕಾರ್ ಗಾಡಿ ಇಲ್ಲಿ ಹೋಗ್ತಾ ಇದ್ದೀನಿ ರಸ್ತೆ ಮೇಲೆ. ನಾನು ಮಾಡಬೇಕು ಅಂತ ಇಲ್ಲ, ಏನೋ ಒಂದು ಸ್ವಲ್ಪ ಟಚ್ ಆಗಿ ಗಾಡಿ ಮತ್ತೊಂದು ಬೈಕ್ಗೆ ಟಚ್ ಆಗಿ ಬಿದ್ದು ಬಿಟ್ರು. ಆಕ್ಸಿಡೆಂಟ್ ಆಗಿ ಹಿಂದ್ಗಡೆ ಕುಂತವರು ತೀರ್ಕೊಂಡ್ಬಿಟ್ರು. ಆಗ ನಾನೆಲ್ಲ ಇದ್ದಿದ್ದಿಲ್ಲ ಅಂತ ಮತ್ತೊಬ್ಬರನ್ನ ಕಟ್ಬಿಡ್ತೀವಿ. ಯಾಕಪ್ಪ ಅಂತ ನಾನು ಬೇಕು ಅಂತ ಮಾಡಿರೋದಿಲ್ಲ, ನಾನು ಶ್ರೀಮಂತ ಇರ್ತೀನಿ, ಆದ್ರೆ ನಾನು ಗಾಡಿಯಲ್ಲಿ ಇರ್ಲಿಲ್ಲ, ಏನೋ ಒಂದು ಮ್ಯಾನೇಜ್ ಮಾಡಿ ಈ ತರ ಮಾಡ್ತೀವಿ. ಆದ್ರೆ ಅದೇ ಶ್ರೀಮಂತ ಇಲ್ಲ ಬಡವರಿದ್ರೆ ಬಂತಪ್ಪ ನೋಡಿ ಇಲ್ಲೊಂದು ದೊಡ್ಡದು ಅಂತ ಹೇಳಿ ಯಾರು ಅಂತ ಎಳೆದು ಹೊರಗಡೆ ತಗೊಂಡು ಹಾಕಿ ಜಜ್ಜಿ ಆಮೇಲೆ ಕಾಣಿಸೋದಿಲ್ವಾ ನನ್ ಕಣ್ಣಿಗೆ, ಈ ತರ ಎಲ್ಲ ಮಾಡಿ. ಅದೇ ಅವು ದೊಡ್ಡವ್ರಿದ್ರೆ ಹಾ ಸರ್ ಹಾ ಇರ್ಲಿ ಟಚ್ ಆಯ್ತು ಅಂತ ಸುಮ್ನೆ ಈ ತರ ಏನೇನೋ ಮಾತಾಡಿ. ಯಾಕಂದ್ರೆ ದುಡ್ಡು ಇರುತ್ತೆ, ದುಡ್ಡು ಕೊಡ್ತಾರೆ ಅನ್ನೋ ಅವ್ರಿಗೆ ನಂಬಿಕೆ ಇರುತ್ತೆ. ಸಾವಿಗೆ ನೋಡಲ್ಲ ಇಲ್ಲಿ ಅವರು ಸಹ ಏನು ಅದಕ್ಕೆ ರೆಸ್ಪಾನ್ಸೇ ಕೊಡೋದಿಲ್ಲ. ಯಾಕಪ್ಪ ಅಂದ್ರೆ ದುಡ್ಡು ಇರುತ್ತೆ, ದುಡ್ಡು ಕೊಟ್ಬಿಟ್ರೆ ಒಂದ್ ಸ್ವಲ್ಪ ಸುಮ್ಮಿರ್ತಾರೆ. ಯಾಕಪ್ಪ ಅಂತ ಅಂದ್ರೆ ಹಾಗೆ ಈಗ ಡೆಡ್ ಬಾಡಿ ತಗೊಂಡ್ಬಿಟ್ಟು ಆಸ್ಪತ್ರೆಗೆ ಹೋಗಿ ಕೇಸ್ ಮಾಡಿ ಇಲ್ಲ, ಶ್ರೀಮಂತರ ಕೈಯಲ್ಲಿ ಹಾಸ್ಕೊಂಡ್ರೆ ಡೈರೆಕ್ಟ್ ಆಗಿ ದುಡ್ಡು ತಗೊಂಡು ಸಮಾಧಾನ ಮಾಡಿ ಡೈರೆಕ್ಟ್ ಆಗಿ ಮನೆಗೆ ಹೋಗ್ಬಿಡೋದು ಅವ್ರ ಹತ್ರ ಇದ್ರೆ. ಹೀಗೆ ವಿಡಿಯೋ ಮಾಡ್ತಾ ಹೋದ್ರೆ ದೊಡ್ಡದಾಗುತ್ತೆ. ಏನಿಲ್ಲ, ಸೋಷಿಯಲ್ ಮೀಡಿಯಾ ಅನ್ನೋದ್ರಲ್ಲಿ ಕೆಟ್ಟದ್ದು ಒಳ್ಳೇದು ಇರುತ್ತೆ. ಆದ್ರೆ ನಾವು ಬಳಸ್ಕೊಳ್ಬೇಕಾಗಿರೋದು ಒಳ್ಳೆಯದಕ್ಕಾಗಿ. ಈಗೇನ್ ಈ ತರ ನಾವು ಧ್ವನಿ ಎತ್ತಿದೀವಲ್ಲ, ಇದು ಒಳ್ಳೆ ರೀತಿಯಲ್ಲಿ ನಮ್ಗೆ ಬಳಸೋಳಿಕ್ಕೆ ಒಂದು ಅವಕಾಶ ಇರುತ್ತೆ. ಅದೇ ರೀತಿ ನೀವು ಕೂಡ ಒಳ್ಳೆ ರೀತಿಯಲ್ಲಿ ಬಳಸೋಳಿ ಅಂತ ಹೇಳ್ತಾ ಇದ್ದೀವಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಇಂತಹ ವಿಷಯಗಳಲ್ಲಿ ಏನು ಹೇಳಕ್ ಬರೋದಿಲ್ಲ. ಈಗ ಇಂಥ ವಿಷಯಗಳಲ್ಲಿ ಸಪೋರ್ಟ್ ಮಾಡೋದು, ಜನ ಸಪೋರ್ಟ್ ಮಾಡಿದ್ರೇನೆ ಇದು ಒಂದ್ ಸ್ವಲ್ಪರ ಮಟ್ಟಿಗೆ ನ್ಯಾಯ ಸಿಗುವಂತ ಸಿಚುವೇಶನ್ ಇರುತ್ತೆ. ಯಾಕಪ್ಪ ಅಂತ ಅಂದ್ರೆ ಸಪೋರ್ಟ್ನಿಂದಾನೇ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲೇ ಹೇಳಿದ್ರೆ ಕೆಟ್ಟದ್ದು ಒಳ್ಳೆಯದನ್ನ ಆಯ್ಕೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.